ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗ್ಬಿಡ್ಬೇಕು. 3 ತಿಂಗಳಿಂದ ಇದನ್ನ ಒತ್ತಿ 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 ಈ ಕಾಲಿಂಗ್ ಬೆಲ್ ಹಾಳಾಗೋಯ್ತೆ ಹೊರತು ಹಾಳಾದವರು ಇವ್ರ ಮನೆ ಬಿಟ್ಟು ತೊಲಗಲಿಲ್ವೇ? ಅಯ್ಯೋ ಅಯ್ಯೋ ಅಯ್ಯೋ. ಹೆದರ್ಕೋಬೇಡಿ, ನಾನೇ ಅಶ್ವಿನಿ. ನೀನಾ? ನಾನೇ. ಏನೀಗ? ಎಲ್ಲಿ ನಿನ್ ರೂಮ್ಮೇಟ್ಸ್ ಎಲ್ಲ ಮರ್ಯಾದೆ ಫ್ಲಾಟ್ ಖಾಲಿ ಮಾಡ್ತಿರೋ ಇಲ್ಲ ಪಾತ್ರೆ ಪಗಡ ಎಲ್ಲ ಆಚೆ ಬಿಸಾಕ್ಲೋ? ಏನ್ರಿ ರೋಪ್ ಹಾಕ್ತೀರಾ? ರೇಪ್ ಮಾಡಕ್ ಬಂದಿ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಹುಷಾರ್. ತಪ್ಪಾಗೋಯ್ತಮ್ಮ. ನೋಡಿ ಅಮ್ಮ, ನಾನು 3 ತಿಂಗಳಿಂದ ಫ್ಲಾಟ್ನ ಖಾಲಿ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾನೇ ಇದ್ದೀನಿ. ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಮ್ಮ. ದಯವಿಟ್ಟು ಈ ಫ್ಲಾಟ್ನ ಖಾಲಿ ಮಾಡಿಬಿಡಿ ಅಮ್ಮ, ಪ್ಲೀಸ್ ಅಮ್ಮ. ಅದು ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಬೇಗ ಅಂದ್ರೆ ಇದೇ ಬೇಡ ಅನ್ನೋದು. ಅಯ್ಯೋ ಅಯ್ಯೋ ಅಯ್ಯೋ. ಆಯ್ತು, ಬಾಗ್ಲು ಮುಚ್ಕೊಳ್ಳಿ. ಹಾ ಹೇಳು ಅಶ್ವಿನಿ. ಹೌದಾ? ಹಾಗೆ ಹೇಳಿದ್ನಾ? ಸರಿ, ನಾನು ಅವಳಿಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡೆ. ಹಲೋ, ನೋಡಿ ಸರ್, ಇದೇ ಕ್ವಾಲಿಟಿ ಮೌತ್ ಫ್ರೆಶ್ನರ್ನ ನೀವು ಅಂಗಡಿ ತಗೊಂಡ್ರೆ ನಿಮ್ಗೆ 100 ರೂಪಾಯಿ ಆಗುತ್ತೆ. ಆದ್ರೆ ಇಂಟ್ರೊಡಕ್ಟರಿ ಆಫರ್ ಅಂತ ಇದನ್ನ 50. ಟೆಲ್ ಮಿ ಬೃಂದಾ, ಇಸ್ ಇಟ್? ಓ ಮೈ ಗಾಡ್. ಹಲೋ, ಒಂದು ಫೋನಲ್ಲಿ ಮಾತಾಡಿ ಇಲ್ಲ ಪ್ರಾಡಕ್ಟ್ ಸೇಲ್ ಮಾಡಿ. ನಾನು ಫೋನಲ್ಲೇ ಮಾತಾಡ್ತೀನಿ. ನನ್ ಮಗ. ಡೋಂಟ್ ವರಿ ಬ್ರೋ, ನಾನು ಅವಳಿಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡೆ. ಓ ಎಸ್, ಬಾಯ್. ಏಳು ಚೈತ್ರ, ಏನ್ ವಿಷಯ? ಹಂಗ? ಅಯ್ಯೋ ಎಕ್ಕುಟ್ಟೋಗ. ನಾ ಮಾತಾಡ್ತೀನಿ ಬಿಡು, ಬೈ. ಅಲೋ, ಯಸ್, ಗಣೇಶ ಮಾತಾಡ್ತಾ ಇದ್ದೀನಿ. ಹೇಳ್ದನಾ? ಹೌದಾ? ಅಯ್ಯ, ಅಷ್ಟೇ ತಾನೇ. ಈವ್ನಿಂಗ್ ಬನ್ನಿ, ನಮ್ಮಪ್ಪನ ಹತ್ರ ಮಾತಾಡಿ. ಓಕೆ? ವಾಕೆ. ಓಕೆ 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 ಅಮ್ಮ, ನನ್ನ ಫ್ಲಾಟ್ನ ನಿಮಗ್ ಕೊಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಈಗಲ್ಲಿರೋ ರೌಡಿ ಫ್ಲಾಟ್ನ ಖಾಲಿ ಮಾಡ್ಬೇಕಲ್ಲ. ಯಾಕ ಅಂಕಲ್, ನೀವ್ ಹೇಳಿದ್ರೆ ಖಾಲಿ ಮಾಡಲ್ವಾ? ಹ್ಞೂ ಮಾಡ್ತಾನೆ, ಆದ್ರೆ ಅವನಿಗೆ ಇಷ್ಟ ಬಂದ ಮಾತ್ರ. ಅವನ್ನ ಹೆದರ್ಸಿ ಅಲ್ಲಿಂದ ಖಾಲಿ ಮಾಡಿಸ್ಬಿಟ್ರೆ? ಅದಲ್ಲ ಆಗೋ ಕೆಲ್ಸನಮ್ಮ. ಯಾಕಂಕಲ್, ಅವನಷ್ಟು ಭಯಂಕರವಾದ ರೌಡಿನಾ? ಇಲ್ಲ ಇಲ್ಲ, ಎಲ್ಲಾ ರೌಡಿಗಳ ತರ ಅವನು ಹೇಳಿನೇ. ಹಂಗಾರೆ ನೀವೇ ಖಾಲಿ ಮಾಡಿಸ್ಬಿಡಿ. ಆದ್ರೆ ನಮ್ ಡ್ಯಾಡಿ ಅವನ್ಕಿಂತ ಹೇಳಿ. ನೈಸ್ ಬುಡ್ಡ. ಸುಮ್ಮನಿರ. ಏನ್ರಿ ಮಾಡೋದೀಗ? ಅಂಕಲ್, ಆ ಫ್ಲಾಟ್ದು ಡೂಪ್ಲಿಕೇಟ್ ಕೀ ಆಯ್ತಾ? ಇದೆ. ಯಾಕೆ? ನೀವ್ ಕೊಡಿ ಅಂಕಲ್, ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಹಾ, ಹೋಗು ಡ್ಯಾಡಿ, ಬುಡ್ಡ ಗೋ. ಪ್ಲೀಸ್ ಹೋಗಿ. ಒಗೇನೆ ಬಿಡು. ಅಂಕಲ್, ಆ ರೌಡಿ ನೋಡಕ್ ಹೇಗಿದ್ದಾನೆ? ಸ್ಮಾರ್ಟ್ ಆಗಿರೋಕೆ ಅವನೇನು ಇಂಟರ್ನ್ಯಾಷನಲ್ ರೌಡಿ ಅಲ್ಲ, ಖರಾಬಾಗಿರೋ ಲೋಕಲ್ ರೌಡಿ. ಕಾಫಿ ರೆಡಿನಾ? ಇವತ್ ಯಾಕೋ ಮಗುನೇ ಅಳ್ತಿಲ್ವೇ? ಏ ಪ್ಲೀಸ್, ಯಾರಾದ್ರೂ ಒಬ್ರೋಗಿ ಹಾಲ್ ತಗೊಂಬಂದ್ರೆ. ಹೋಗ. ಛೀ, ಯಾವಾಗ್ಲೂ ನಾನೇ ಹೋಗ್ಬೇಕು. ಥತ್ತರ
ಬರೋಕೆ ಯಾವನೋ ಅವಾಗ ಈ ಅಪಾರ್ಟ್ಮೆಂಟ್ ಅಲ್ಲಿ ಪೇಪರ್ ಹಾಲು ಕದಿತಾವನೆ, ಯಾವಾಗ್ಲಾದ್ರೂ ನನ್ ಕೈ ಸಿಗ್ಬೇಕು ಆ ಕಳ್ಳ. ಕಳ್ಳ ಅಲ್ಲ ಕಳ್ಳಿ. ಸುಮ್ಕಿರು. ಏಯ್ ಇಲ್ ನೋಡ್ರೆ, 5ನೇ ಮದುವೆಗೆ ಪ್ರಯತ್ನಿಸಿ ಸಿಕ್ಕಿ ಬಿದ್ದ ಭೂಪ. ಸಖತ್ ಪೆಪ್ಸಿ ಪಾರ್ಟಿ ಅನ್ಸುತ್ತೆ ಕಣ್ರಿ. ಬಾಯ್ ಮುಚ್ಚು. ಬೆಳಿಗ್ಗೆ ಏನತ್ ಪೋಲಿ ಮಾತು. ಎದೋಗ್ ಸ್ನಾನಕ್ಕೆ. ಇವತ್ತಾದ್ರೂ ಅವಳ ಮಗ ಕಾಣಿಸ್ತೀನ ಮಗ. ನನಗೆ ಇಷ್ಟವಾದ ಮಚ್ಚೆ ಇರೋ ಬೆನ್ನೊಂದು ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ ಮಗ. ನಿಜವಾಗ್ಲೂ ನೀನ್ ಗ್ರೇಟ್ ಕಣೋ. ಮತ್ತೆ ಒಂದನ್ನೇ ನೋಡಿ ಒಂದು ಹುಡುಗಿನ ಲವ್ ಮಾಡ್ತಿದ್ಯಲ್ಲೋ. ನಾನಲ್ಲ ಕಣೋ ಗ್ರೇಟು. ಒಂದು ಹುಡುಗಿ ಸ್ನಾನ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ಈ ವಯಸ್ಸಲ್ಲೂ ನೀವು ಅವಳನ್ನ ನೋಡ್ತಿಲ್ವಲ್ಲ, ನೀವು ಕಣೋ ಗ್ರೇಟು. ಯಾರಿಟ್ಟರಿ ಒಂದು ಮಾತ್ರ ಸತ್ಯ ಮಗ, ಯಾವತ್ತಿದ್ರೂ ಅವಳೇ ನಾನು ಹೆಂಡತಿ. ಸಾರ್ ಸಾರ್ ಯಾರೋ ನೀನು? ನಮಸ್ಕಾರ ಸರ್. ಪಕ್ಕದ ದಯಾನಂದ ಕಾಲೋನಿಲಿ ಗಣೇಶನ್ ಕೂರಿಸ್ತಾ ಇದೀವಿ, ಅದಕ್ಕೆ ಡೊನೇಷನ್ ಲಕ್ಕಿ ಡ್ರಾ ಎಲ್ಲ ಇದೆ ಸಾರ್. ಪಕ್ಕದ ಕಾಲೋನಿಲಿ ನೀವು ಕೂರಿಸೋ ಮಣ್ಣಿನ ಗಣೇಶನಿಗೆ ನಾನೇನೋ ಡೊನೇಷನ್ ಕೊಡ್ತೀನಿ, ಆದ್ರೆ ನಮ್ಮನೇಲಿರೋ ಓಡಾಡೋ ಗಣೇಶನಿಗೆ ನೀವೇನು ಡೊನೇಷನ್ ಕೊಡ್ತೀರಾ? ಏನು ಓಡಾಡೋ ಗಣೇಶನ? ಹೌದಯ್ಯ. ಲೇ ಗಣೇಶ. ಅದೇನ್ ಸಾರ್ ನಿಮ್ ಗಣೇಶನ್ ಹಂಗ್ ಕರಿತೀರಾ? ನನ್ನ ಮಗನ್ನ ಇನ್ ಹೇಗಯ್ಯ ಕರೀಲಿ? ಲೇ ಗಣೇಶ. ಚಳಿ ಚಳಿ ತಾಳೆನು ಈ ಚಳಿಯ. ಏನ್ ಸಾರ್ ಬರೀ ಮೇಲೆ ಹಿಂಗ್ ಹೋಗ್ತಿದ್ದಾರೆ? ಇವತ್ತು ಅವನು ಬರ್ತ್ಡೇ. ಈಗ ತಾನೇ ಅಭಿಷೇಕ ಮುಗಿಸ್ಕೊಂಡು ಅಲಂಕಾರ ಮಾಡ್ಕೊಳಕ್ ಹೊರಟಿದ್ದಾನೆ. ಇವ್ರ್ಯಾರು ಸಾರ್? ಪಾಂಡು, ಜೇಮ್ಸ್ ಪಾಂಡು. ಕೆಳಗ್ ಬಿದ್ದೋಗೋ, ಬೇಗ ಬಿದ್ದೋಗೋ. ಏನ್ ಸರ್ ಪಟಾಕಿ ಗನ್ನಲ್ಲಿ ಶೂಟ್ ಮಾಡಿದ್ರೆ ಯಾರಾದ್ರೂ ಬಿದ್ದೋಯ್ತಾರ? 150ನೇ ವ್ಯಕ್ತಿ. ತಗೋ. ಎಸ್ ಮೇಡಮ್ ಪೇಪರ್ ಬೇಲ್. ಓ ಯಾವ ಬಿಲ್ಲು? ಓಲ್ಡ್ ಬ್ಯಾಲೆನ್ಸ್ ಮೇಡಮ್. ಎಷ್ಟಪ್ಪ ಕೊಡ್ಬೇಕು? 600 ರೂಪಾಯಿ ಮೇಡಮ್. ಹೌದಾ, ಆಯ್ತು. ಈಗ ಟಿವಿನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ತೀವಿ. ದುಡ್ಡು ಕಟ್ಲಿಲ್ಲ ಅಂದ್ರೆ ಏನಪ್ಪ ಮಾಡ್ತಾರೆ? ಕೊಟ್ಟವ್ರು ಸುಮ್ಮನೆ ಇರ್ತಾರೆ ಮೇಡಮ್, ಬಂದು ಟಿವಿ ಎತ್ಕೊಂಡು ಹೋಗ್ತಾರೆ. ಕರೆಕ್ಟ್. ಈಗ ಫ್ರಿಜ್ ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರ್ತೀವಿ. ನಾವು ಪೇ ಮಾಡಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ? ಬಂಡವಾಳ ಹಾಕ್ತಾನೆ ಸುಮ್ಮನೆ ಇರ್ತಾನೆ ಮೇಡಮ್, ಬಂದು ಎತ್ತಕೊಂಡು ಹೋಗ್ತಾನೆ ಫ್ರಿಜ್ ನ. ಓ ಇದು ನ್ಯಾಯವಾದ ಮಾತು. ಈಗ ವಸ್ತು ಕೊಟ್ಟು ವಾರಸ್ದಾರ ದುಡ್ಡು ಕೊಟ್ನಿಲ್ಲ ಅಂದ್ರೆ ಕೊಟ್ಟು ವಸ್ತುನ ವಾಪಸ್ ನೋಡೋಯ್ತಾನೆ. ಕರೆಕ್ಟಾ? ನಮ್ಮ ಅಪ್ಪಣಲ್ಲ ಮೇಡಮ್. ಮೇಡಮ್ ಅಯ್ಯ, ಯಾಕ್ರೆ ಅನ್ನ ಬೆಳ್ಬೆಳ್ಗೆನೆ ಗೋಳೆ ಕೊತ್ತೀರಾ? ತಗೊಳ್ಳಿ ನಿಮ್ ದುಡ್ಡು. ಥ್ಯಾಂಕ್ ಯು ಮೇಡಮ್. ಅಬ್ಬಾ, ನಿಜವಾಗ್ಲೂ ಇವರೆಲ್ಲ ಹುಡುಗಿರಾ? ಓಕೆ ಓಕೆ, ನನಗೆ ಲೇಟ್ ಆಯ್ತು, ನಾನಿನ್ ಹೊರಡ್ತೀನಮ್ಮ. ಏಯ್, ಏನೇ ಇದು? ಅದೇ ಕಂಪನಿ ಅದೇ ಪ್ರಾಡಕ್ಟ್, ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್? ನೋ ನೋ ನೋ, ಇವತ್ತಿಂದ ಹೊಸ ಕಂಪನಿ, ಅಯ್ಯೋ ಹೊಸ ಪ್ರಾಡಕ್ಟ್. ನಂಬರ್ 1 ಸ್ಯಾಂಡಲ್ ಸೋಪ್. ಮೇಡಮ್, ಇದನ್ನ ಬೆಳಗ್ಗೆ ಒಂದ್ ಸಾರಿ ಯೂಸ್ ಮಾಡಿದ್ರೆ ಎಂಟೈರ್ ಡೇ ಬಾಡಿ ಫ್ರೆಶ್ ಆಗಿರುತ್ತೆ. ಆಕ್ಚುಲಿ ಮಾರ್ಕೆಟ್ ನಲ್ಲಿ ಇದು ಸಿಗೋ ರೇಟ್ಗಿಂತ ಅರ್ಧ ರೇಟ್ನ ನೀವ್ ಕೊಡ್ತೀರಿ ಅಷ್ಟೇ ತಾನೇ? ರೀ ಪ್ಲೀಸ್ ರೀ, ಕಾಟ ಕೊಡ್ಬೇಡ್ರಿ. ಎಷ್ಟೋ ದಿನ ಬಿಟ್ಟು ಈಗ ತಾನೇ ನನ್ನ ಲವರ್ ಜೊತೆ ಸಂತೋಷವಾಗಿದ್ದೀನಿ. ಮದ್ವೆ ಆದ್ಮೇಲೂ ಗಂಡನ್ನ ಲವರ್ ಅಂತಾನೆ ಹೇಳ್ತಾರಲ್ಲ, ಸಿಂಪ್ಲಿ ಗ್ರೇಟ್. ಹಾಗಾದ್ರೆ ಇಷ್ಟು ದಿನ ನಿಮ್ ಗಂಡ ಊರಲ್ಲಿ ಇರ್ಲಿಲ್ವಾ ಮೇಡಮ್? ರೀ ಇವತ್ತಿಲ್ಲ ರೀ. ಇವ್ರಿಗೆ ಬೇಕಾಗಿರೋ ಪ್ರಾಡಕ್ಟು ಇದಲ್ಲ. ಅಯ್ಯೋ ಅಯ್ಯೋ, ನೋವು ಸೊಂಟದಲ್ಲಿ ಅಸಾಧ್ಯ ನೋವು ಮಾರಾಯ್ರೆ. ಏ ನರ್ಸಮ್ಮ, ಬೇಗ ಸೂಜಿ ಪಾಡ್ಲೆ. ನೋವು ಗೀವು ಅಂತ ಡ್ರಾಮಾ ಮಾಡ್ತಾನೆ. ಆಗಾಗ ಮ್ಯಾಂಗ್ಳೂರಿಂದ ಬಂದು ಅಲ್ಲೋವು ಇಲ್ಲೋವು ಅಂತ ಸುಮ್ನೆ ಅಡ್ಮಿಟ್ ಆಗ್ತಾನೆ. ಪೆಪ್ಸಿ ಪಾರ್ಟಿ.
ಡಾಕ್ಟರ್ ಫ್ರೆಂಡು ಅಂತ ಸುಮ್ಮನಿದ್ದೀನಿ. ಎಂಥ ಮೋಡಿ ಮಾರಾಯ, ನೋವೆಲ್ಲ ಮಾಯ. ನರ್ಸಮ್ಮ, ಏಳೇಳು ಜನ್ಮಕ್ಕೂ ನೀವೇ ನನಗ್ ನರ್ಸ್ ಆಗಿ ಬರ್ಬೇಕು. ನೀವು ಸೂಜಿ ಹಾಕಿದ್ರೆ ನೋವಾಗಲ್ಲ, ತಣ್ಣಗಾಗುತ್ತೆ. ಹೌದು, ತೊರೆ ದೆಬ್ಗೆ ಸೋಡಾ ಇಂಜೆಕ್ಷನ್ ಕೊಟ್ರೆ ತಣ್ಣಗಾಗುತ್ತೆ, ಇನ್ನೂ ನೋಡುತ್ತೆ. ನರ್ಸಮ್ಮ ನರ್ಸಮ್ಮ ನರ್ಸಮ್ಮ, ನನಗೊಂದು ಅನುಮಾನ ಉಂಟು. ಮಾನ ಅಂತ ಇಲ್ಲ, ಅನುಮಾನ ಆದ್ರೂ ಇದೆಯಲ್ಲ. ಹಾವು ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತಾರೆ, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತಾರೆ, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತೀರಾ, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತೀರಾ, ಇಲ್ಲಿ ಕಚ್ಚಿದ್ರೆ ಹೀಗೆ ಇಲ್ಲಿ ಹಾಕ್ತೀವಿ. ಎಕ್ಸ್ಕ್ಯೂಸ್ ಮೀ, ನಾನೊಂದು ಲೋಕಲ್ ಕಾಲ್ ಮಾಡಬೇಕು. ಮಾಡಿ. ಹಲೋ, 60, 90, 120ನಾ? ಹಾಗಾದ್ರೆ 60, 90, 120 ನಿಮ್ ಪಕ್ಕದ ಮನೆನೇ ಇರ್ಬೇಕು, ಸ್ವಲ್ಪ ಕರೆದು ಬಿಡ್ತೀರಾ? ಅಕ್ಕಪಕ್ಕ ಇರಕ್ಕೆ ಫೋನ್ ನಂಬರ್ ಮಕ್ಕಳ ಬೆಳಗ್ಗೆ 5 ರೂಪಾಯಿ ಕೊಟ್ಟು ದರ್ಶನ ಬಾತ್ ಕೊಡ್ತೀರಿ, 1 ರೂಪಾಯಿ ಕೊಟ್ಟು ಫೋನ್ ಮಾಡಕ್ ಬಂದಿರಿ. ಕಚಡ ನನ್ನ ಮಕ್ಕಳ ಇಡ ಫೋನ್. ನಾನಿನ್ನು ಲೋಕಲ್ ಕಾಲ್ ಮಾಡ್ಬೋದಾ? ಓ ಎಸ್. ಹಲೋ, ಯಜಮಾನ್ರಿದಾರಮ್ಮ? ಅಯ್ಯೋ ಸಾರಿ ಮಾ, ನಾನು ಆಮೇಲೆ ಮಾಡ್ತೀನಿ ಬಿಡಿ. ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಮಿಸ್, ನಾನೊಂದು ಪರ್ಸನಲ್ ಕಾಲ್ ಮಾಡಬೇಕಾಗಿತ್ತು, ನೀವು ಸ್ವಲ್ಪ ಬೂತ್ ಒಳಗಡೆ ಹೋಗ್ತೀರಾ? ಹಲೋ, ಹೋಗ್ಬೇಕಾಗಿರೋದು ನೀವು, ಹೋಗಿ. ಓಹ್ ಹೌದಲ್ಲ, ಯು ಆರ್ ರೈಟ್. ಸರಿಯಾಗಿ ಬಡ್ಕೊಳ್ತೈತೆ. ವಸಂತ, ಎಲ್ಲ ಸಿದ್ಧವಾಗೈತಿ ತಾನೆ? ನಮ್ ಬಾಸ್ ತರ ನೀನು ಯಾಕೆ ಟೆನ್ಷನ್ ಆಗ್ತೀಯಾ? ಸ್ವಲ್ಪ ಸುಮ್ನೆ ಇರೆ. ಏನು ಎಲ್ಲ ರೆಡಿನಾ? ಎಲ್ಲ ಸಿದ್ಧವಾಗೈತೆ ಸರ್. ಅಮ್ಮ ತಾಯಿ ಧನಲಕ್ಷ್ಮಿ, ದಯವಿಟ್ಟು ಹಪ್ಪಿ ತಪ್ಪಿ ಬರೋ ಹುಡುಗಿ ಹತ್ರ ನೀನು ಕನ್ನಡ ಮಾತನಾಡಬೇಡ ತಾಯಿ. ಯಾಕೆಂದ್ರೆ ಅವ್ರ ಹತ್ರ ನೀವೆಲ್ಲ ಚೈನಾ ರಿಟರ್ನ್ಸ್ ಬ್ರಿಟಿಷನ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಿಲ್ಡಪ್ಸ್ ಕೊಟ್ಬಿಟ್ಟಿದೀನಿ. ಬರೋ ಹುಡುಗಿ ಸಾಮಾನ್ಯಳಲ್ಲ, ಮಲ್ಟಿ ಮಿಲಿಯನರ್. ಇಷ್ಟು ದಿವಸ ಅವಳ ಕನಸಿನ ರಾಜ ಸಿಗ್ಲಿಲ್ಲ ಅಂತ ಮದುವೆನೇ ಬೇಡ ಅಂತ ಇದ್ದಳು, ಈಗ ಸಿಕ್ಕಿ ಮದುವೆಗೊಪ್ಪಿದ್ದಾಳೆ. ಅಂದ್ರೆ ಅವಳು ಬೋ ಸುಂದರಿ ಅನ್ಸುತ್ತೆ ಅಲ್ವಾ? ಅವಳನ್ ಮದ್ವೆ ಆಗೋನು ತುಂಬಾ ಅದೃಷ್ಟ ಮಾಡಿರ್ಬೇಕಲ್ವಾ? ಅವ್ರ ಹೆಸರೇನಂದ್ರಿ? ಏಂಜಲ್. ಯೋಂಜುಲ್, ಅವ್ರಿಗೆ ತಕ್ಕ ಹೆಸರು ಅಲ್ವಾ? ಅವ್ರು ಬಂದ್ರು ಅನ್ಸುತ್ತೆ, ಬನ್ನಿ ರಿಸೀವ್ ಮಾಡೋಣ. ಕಮನ್ 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 ಕಮನ್, ಬನ್ನಿ ಬನ್ನಿ. ಹಾಯ್. How is my beauty? Fire in the mountain. Run, run, run. Fire in the mountain. Run, run, run. Fire in the mountain. Run, run.
ಏನೋ ನಿಮ್ಮಣ್ಣ ಹುಚ್ಚಂತರ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಅವನು ಜಾಗಿಂಗ್ ಹೋಗ್ತಿದ್ದಾನೆ. ಅಂದ್ರೆ ಗಾಡಿ ಅಲ್ಲೆಲ್ಲಾದ್ರೂ ಪಾರ್ಕ್ ಮಾಡಿ ಜಾಗ ಹೋಗ್ತಾನ? ಇಲ್ಲ, ಗಾಡಿನಲ್ಲೇ ಜಾಗಿಂಗ್ ಹೋಗ್ತಾನೆ. ಸರಿಯಾಗದಿರಿ ಅಣ್ತಂದಿರು. ಅದ್ ಸರಿ, ಏನೋ ಅವನ ಹೆಸರು? ಪಾಂಡು, ಜೇಮ್ಸ್ ಪಾಂಡು. ಏನು ಜೇಮ್ಸ್? ಬರ್ತಾ ಬರ್ತಾ ಹುಡುಗಿರ್ದೆಲ್ಲ ಜಾಸ್ತಿ ಆಗೋಯ್ತು. ಹೋಗ್ತಾ ಹೋಗ್ತಾ ಸರಿ ಹೋಗದ್ ಬಾರೋ. ಆಯ್ತು, ಮುಚ್ಕೋ. ಗಂಡಸ್ರು ಮಾತ್ಗೂ ಮುಚ್ಕೋ ಅಂತಿರಲ್ಲ, ಅದಕ್ಕಿಂತ ಒಳ್ಳೆ ಕೆಟ್ಟ ಮಾತ್ ಬರಲ್ವೇನ್ರೋ ನಿಮ್ಗೆ? ನಮ್ ಹುಡ್ಗಿರ್ ನೋಡ್ ಕಲ್ತ್ಕೊಳ್ರೋ. ಒಂದ್ ನಿಮಿಷ. ನನ್ನ ಹೆಸರು ರಮೇಶ ಅಂತ, ಅರ್ಸಿಕೆರೆಯಿಂದ ಬರ್ತಾ ಇದ್ದೀನಿ. ಇಲ್ಲಿ ಮದನ್ ಪಟೇಲ್ ಅನ್ನೋರು ಎಲ್ಲಿದ್ದಾರೆ ಗೊತ್ತಾ? ಮದನ್ ಪಟೇಲ್ ನಾರ್ತ್ ಇಂಡಿಯನಾ? ಇಲ್ಲ ಇಲ್ಲ, ಪಕ್ಕ ಕನ್ನಡದವ್ರೆ. ಓಹೋ, JH ಪಟೇಲ್ ತರ ಮದನ್ ಪಟೇಲಾ? ಅಡ್ರೆಸ್? ಅರ್ಜೆಂಟಲ್ಲಿ ಅಡ್ರೆಸ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಟ್ರಿನಿಟಿ ಕಾಲೋನಿ ಅನ್ನೋ ಹೆಸರು ಮಾತ್ರ ಜ್ಞಾಪಕ ಇದೆ. ಉದ್ದಕ್ಕೆ ಕಪ್ಪಗಿದಾರಲ್ಲ ಅವರ? ಅಲ್ಲ, ಮೀಡಿಯಂ ಹೈಟು, ಬೆಳ್ಳಗಿದ್ದಾನೆ. ಬೆಳ್ಳಿಗೆ ಮೀಡಿಯಂ ಹೈಟ್. ಉದ್ದ ಕೂದಲು ಬಿಟ್ಟಿದಾರಲ್ಲ ಅವರಾ? ಇಲ್ಲ, ಗುಂಗುರು ಕೂದ್ಲು. ಆ ರಿಂಕಿ ಪಿಂಕಿ ಅಂತ 2 ಮಕ್ಳಿದಾರಲ್ಲ ಅವರಾ? ಅವನ್ಗಿನ್ನೂ ಮದುವೆನೇ ಆಗಿಲ್ಲ. ನಮಗ್ ಗೊತ್ತಿರೋ ಹಾಗೆ ಈ ಅಪಾರ್ಟ್ಮೆಂಟ್ ಅಲ್ಲಿ 4 ಜನ ಮದನ್ ಇದ್ದಾರೆ. ಅದ್ರಲ್ಲಿ 3 ಜನ ನೀವಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಅವ್ರು 4ನೇವರೇ ಇರ್ಬೇಕು. ನೀವ್ ಹೇಳೋ ಎಲ್ಲಾ ಲಕ್ಷಣಗಳು ಅವರಲ್ಲಿದೆ. ಅವ್ರು ಯಾರ ಜೊತೆಗೂ ಜಾಸ್ತಿ ಮಾತಾಡಲ್ಲ ಅಲ್ವಾ? ಕರೆಕ್ಟ್, ಅವನೇ. ಅವನ ಮನೆ ಎಲ್ಲಿ ಬರುತ್ತೆ? ಜೆ ಬ್ಲಾಕ್, 2nd ಫ್ಲೋರ್, ಡೋರ್ ನಂಬರ್ 17 ಇರ್ಬೇಕು. ಹೊಸೊಬ್ರಿಗೆ ಅಡ್ರೆಸ್ ಹೇಳಿದ್ರೆ ಅವ್ರು ಹೆಂಗ್ ಹುಡುಕೊಂಡದಾರು? ಲೇಲೆ, ನಾವೇ ಹೋಗಿ ತೋರ್ಸ್ ಬರುವ ಬಂದ್ರೆ? ಏನೇ ಹಳ್ಳಿಯವನು ಅಂದ ತಕ್ಷಣ ಅಭಿಮಾನ ಕರೆದ್ಬಿಡ್ತಾ? ಅಯ್ಯ, ಹಂಗೇನೂ ಇಲ್ಲ. ಓಸಿ ಕಾಫಿ ಸಿಗ್ತದೆ. ಬಾರಣ, ಮನೆ ತೋರಿಸ್ತೀವಿ. ನನ್ನಿಂದ ನಿಮ್ಗೆ ತೊಂದರೆ ಆಯ್ತೇನೋ? ಅಯ್ಯೋ, ತೊಂದ್ರೆನೇ ಇಲ್ಲ, ಲಾಭನೇ. ಹೌದು, ಮನೆ ನಂಬರ್ ಏನಂದೆ? J17. ಲೇ ಬಸ್ವಾ, ಯಾಕೋ ಇಷ್ಟು ಲೇಟು? ಬೇಗ ಕಸ ಗುಡಿಸಿ ಬಟ್ಟೆ ಒಗ್ದಿಡು. ನಾನ್ ಕಣೋ. ರಮೇಶ, ನಡಿಯಾ, ಬಾರೋ, ಬಾ. ಹೇಗಿದೆಯೋ? ಫೈನ್. ಅರ್ಜೆಂಟಲ್ಲಿ ಅಡ್ರೆಸ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಇವರೇ ಅಡ್ರೆಸ್ ತೋರಿಸಿದ್ದ. ನಾವು ಎ ಬ್ಲಾಕ್ ನಲ್ಲೇ ಇರೋದು. ಹೌದಾ? ಓಕೆ, ಥ್ಯಾಂಕ್ಸ್. ಯಾಕೋ? ಥ್ಯಾಂಕ್ಸ್ ಅಂತೆ ಥ್ಯಾಂಕ್ಸ್. ಒಳ್ಳೆ ಮೂಡಿ ಪಾಟಿನಪ್ಪ. ಅಲ್ಲ, ಫಾರ್ಮಾಲಿಟೀಸ್ಗಾದ್ರೂ ಒಳಗ್ ಬನ್ನಿ ಅಂತ ಕರಿಯಕ್ಕಾಗಲ್ವಾ? ಅದನ್ನ ಬಿಟ್ಟು ಹಾಕೋ. ಅಟ್ ಲೀಸ್ಟ್ ಬಾಗ್ಲಲ್ಲಾದ್ರೂ ನಿಲ್ಸಿ 3/5 ಕಾಫಿನಾದ್ರೂ ಕೊಡ್ಬಾರ್ದಿದ್ದೇನೆ. ನಾವ್ ಕಾಫಿ ಕುಡಿಯೋದ್ರಲ್ಲಿ ಎಷ್ಟು ಬುದ್ಧಿವಂತರು, ಅವ್ನ್ ಕಾಫಿ ಕೊಡೋದ್ರಲ್ಲೂ ಅಷ್ಟೇ ಬುದ್ಧಿವಂತ. ಸರಿ, ಅದೆಲ್ಲ ಬಿಡು, ಮುಚ್ಕೊಂಡು ನಡಿ ಹೋಗೋಣ. ನಿನ್ ಬಾಯಿಗೆ ಏನ್ ಸೆನ್ಸರೇ ಇಲ್ವೇನೆ? ಆಮೇಲೆ ಅಮ್ಮ ಹೇಗಿದಾರೋ? ಈಗ ಪರವಾಗಿಲ್ಲ ಕಣೋ, ಮೊದ್ಲಿಗಿಂತ ಬೆಟ್ರು. 1 ನಿಮಿಷ ಕೂತ್ಕೋ, ಕಾಫಿ ತರ್ತೀನಿ. ಆಯ್ತು. ಈ ದಿನ ನಾನು ರಾಜು ಮಗಳ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ. ಆ ಮಗುವಿನ ತುಂಟತನ, ಬುದ್ಧಿವಂತಿಕೆ, ಮುತ್ತಿನಂತ ಮಾತು ನನಗೆ ತುಂಬಾ ಸಂತೋಷ ಉಂಟು ಮಾಡ್ತು. ಮಕ್ಕಳ ಮನಸ್ಸು ಮುಗ್ಧ ಮನಸ್ಸು. ಮಕ್ಕಳಲ್ಲೇ ನಿಜವಾದ ಸುಖ, ಶಾಂತಿ ಇದೆ. ಮಕ್ಕಳೇ ದೇವರು. ಅವ್ರ ಜೊತೆ ಕಳೆದ ಆ ಕ್ಷಣಗಳು ಮನಸ್ಸಿಗೆ ಉಲ್ಲಾಸ ಉಂಟು ಮಾಡ್ತು. ಇಂಥ ಆನಂದ ಕ್ಷಣಗಳನ್ನ ಜೀವನದಲ್ಲಿ ನಾನು ಬಯಸ್ತಾ ಇರ್ತೀನಿ. ಏನೋ ಡೈರಿಲಿ ಒಂದೇ ಪೇಜ್ ಬರ್ದಿದ್ಯಾ? ಜೀವನದಲ್ಲಿ ಸಂತೋಷ ಕೊಡೋದು ಮಾತ್ರ ಬರೀತೀನೋ. ಓ, ಹಲೋ, ಆ? ಇಲ್ಲಿ ಹಾ? ಹಾಯ್, ನಾನ್ ಮಧು ಅಂತ, ಆಪೋಸಿಟ್ ಫ್ಲಾಟ್ ಅಲ್ಲಿ ಇದ್ದೀನಿ. ಮದನ್ ಅವ್ರಿಲ್ವಾ? ಏನ್ ಬೇಕು? ಏನೇನೋ ಬೇಕು. ಸದ್ಯಕ್ಕೆ ಟೈಮ್ಸ್ ಆಫ್ ಇಂಡಿಯಾ ಸಾಕು. ನಾನು ಇಂಗ್ಲಿಷ್ ಪೇಪರ್ ತರ್ಸಲ್ಲ ಅಂತ ಗೊತ್ತು ತಾನೆ? ಯಾಕೆ ಬೆಳಿಗ್ಗೆ ಬಂದು ತೊಂದರೆ ಕೊಡ್ತೀಯಾ? ಯಾಕೆ ಖಾಲಿ ಮಾಡು. ಸಾಸೆ ತರ ಸಿಡಿತಾನೆ. ಆಮೇಲೆ ಯಾರೋ ಹುಡುಗಿರ್ ಬಂದ್ ಹೋದಾಗಿತ್ತು, ಪರಿಚಯದವ್ರಾ? ಅದೆಲ್ಲ ನಿನ್ಗ್ಯಾಕೆ? ಹೋಗ್ತೀಯಲ್ಲ, ನಿಮ್ಮ ಅಪ್ಪನ್ ಕರೀಲ. ಬೇಡ 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 ಬೇಡ, ನಾ ಹೋಗ್ತೀನಿ. ಅಪ್ಪನ್ ನನ್ ಶಾರ್ಟ್ಸ್ ಮಸ್ತ ಕಾಣಿಸ್ತಾರೆ. ಏನೋ ಇದು? ಅವಳೊಂಥರ ಹಾಗೆ ಸುಮ್ಮನೆ ಆವಾಗ ಬಂದು ತೊಂದರೆ ಕೊಡ್ತಾ ಇರ್ತಾಳೆ. ಯಾವಳಾದ್ರೂ ಹುಡುಗಿ ಈ ತರ ತೊಂದರೆ ಕೊಡ್ಲಿ ಅಂತ ಕಾಯ್ತಾರೋ ಹುಡುಗರ್ನ ಬಿಟ್ಟು ಹೋಗಿ ಹೋಗಿ ನೀನಂತ ಗುಗ್ಗುಗಳ ಹತ್ರ ಬರ್ತಾರಲ್ಲ. ಸುಮ್ಮನೆ ತರಲೆ ತರ ಮಾತಾಡ್ಬೇಡ. ಬೇಗ ಕಾಫಿ ಕುಡಿ. ಅಮ್ಮನ್ ನೋಡಕ್ ಹಾಸ್ಪಿಟ್ಲಿಗೆ ಹೋಗ್ಬೇಕು.